ಮುಂದೆ ಮುಂದೆ
ಈ ದೇವ್ರ ಹೆಸರು ಬಂದು ತೆಜಿಗೇರಮ್ಮ ಅಂತ ಹೇಳ್ಬಿಟ್ಟು ಜೋರಾಗಿ ಜಾತ್ರೆ ನಡೆಯುತ್ತೆ. ಜಾತ್ರೆಗೂ ಮುಂಚೆ ಕೆಲವು ಊರುಗಳಿಗೆ ಈ ಥರ ಹೋಗುತ್ತೆ. ಅಂದರೆ ಜಾತ್ರೆಗೂ ಒಂದು 15 ದಿನ ಮುಂಚೆನೇ ದೇವ್ರನ್ನ ಅಡ್ಡೆ ದೇವ್ರನ್ನ ಎತ್ತುತ್ತಾರೆ. ಪ್ರತಿದಿನ ಒಂದೊಂದು ಊರಿಗೆ ಅಂತ ಹೋಗುತ್ತೆ. ಸೊ ನಮ್ಮೂರ್ಗೂ ಬಂದಿತ್ತು. ಆವಾಗ ಬರೋಕ್ಕೂ ಮುಂಚೆ ಆ ಥರ ಎಲ್ಲ ಬೆಂಕಿ ಹಾಕಿ ಅದನ್ನು ದಾಟಿಸಿ ಸ್ವಾಮ ಕೈಲೆಲ್ಲ ಡ್ಯಾನ್ಸ್ ಮಾಡಿಸಿ ಕರ್ಕೊಂಡು ಬರ್ತಾರೆ. ಇನ್ನು ಮನೆಗೆ ಅಲ್ಲಿ ಕೂರಿಸ್ತಾರಲ್ವ, ಮನೆ ಒಳಗಡೆ ಕೂರ್ಸೋಕ್ಕೂ ಮುಂಚೆ ಇವೆಲ್ಲ ಮಾಡ್ತಿರೋದು. ಫಸ್ಟು ದೇವ್ರನ್ನ ಹೊತ್ಕೊಂಡಿರ್ತಾರಲ್ಲ ಅವ್ರದ್ದೆಲ್ಲ ಕಾಲು ತೊಳೆದು ಮತ್ತು ಇದು ಆರತಿ ಎಲ್ಲ ಮಾಡಿ ಆಮೇಲೆ ಮನೆ ಒಳಗಡೆ ಕರ್ಕೊಳ್ಳೋದು ದೇವ್ರನ್ನ. ನೋಡಿ, ಈ ಥರ ಊರೊಳಗಡೆ ದೇವ್ರು ಬಂದರೆ ಎಷ್ಟು ಖುಷಿ ಆಗುತ್ತಲ್ವ. ನಾನು ಲೇಟಾಗಿ ಊರಿಗೆ ಹೋಗ್ತಿದ್ದೆ, ಬಟ್ ಈ ಥರ ದೇವ್ರು ಬರುತ್ತೆ ಅಂತ ಗೊತ್ತಾಗೇನೆ ನಾನು ಬೇಗ ಸ್ವಲ್ಪ ಊರಿಗೆ ಹೋಗಿದ್ದು. ಇವಾಗ ನೋಡಿ ಒಳಗಡೆ ಕರ್ಕೊತಿರೋದು ಮನೆ ಒಳಗಡೆ ದೇವ್ರನ್ನ. ಒಂದು ನೈಟು ಪೂರ್ತಿ ಮನೆ ಒಳಗಡೆನೇ ಕೂತಿರುತ್ತೆ. ಇನ್ನು ಅಂದರೆ ನೈಟ್ ಪೂರ್ತಿ ಕೂರಲ್ಲ, ಒಂದೂವರೆವರೆಗೂ ಕೂರುತ್ತೆ. ಇವಾಗ ಸುಮಾರು 10 ಗಂಟೆ ಆಗಿತ್ತು ಟೈಮು. 10 ಗಂಟೆಗೆ ಒಳಗಡೆ ಕೂತ್ಕೊಂಡು ಅದಕ್ಕೆ ಪೂಜೆ ಎಲ್ಲ ಮಾಡಿ ಮತ್ತು ಪ್ರಸಾದ ಎಲ್ಲ ಇಡ್ತಾರಲ್ವ, ಅಂದರೆ ನೈವೇದ್ಯ ಅದನ್ನೆಲ್ಲ ಮಾಡಿ ಆಮೇಲೆ 1-1:30 ನಂಗೆ ಮತ್ತೆ ಎತ್ತುತ್ತಾರೆ ದೇವ್ರನ್ನ. ಅಂದರೆ ಊರೊಳಗಡೆ ಎಲ್ಲ ಪೂಜೆ ಮಾಡ್ಸೋಕ್ಕೆ ಅಂತೇಳಿ. ಮಾಡಿ ಮಲ್ಲಿಗೆ ಕೋಯ ತಂದಳು ಮಲ್ಲಿಗೆ ಕೋಯ ತಂದಳು ಮಲ್ಲಿಗೆ ಕೋಯ ತಂದಳು ಮಲ್ಲಿಗೆ ಕೋಯ ತಂದಳು ಮಲ್ಲಿಗೆ ಕೋಯ ತಂದರಿ. ಅವತ್ತು ಊಟ ಕೊಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 11-11:30 ಆಗಿಬಿಟ್ಟಿತ್ತು. ಇನ್ನು ಇವರೆಲ್ಲ ದೇವ್ರ ಜೊತೆ ಬಂದಿರೋರು, ಬೇರೆ ಹಳ್ಳಿಯಿಂದ ದೇವ್ರ ಜೊತೆ ಬಂದಿರೋದು. ದೇವ್ರು ಬಂದಿದ್ದ ನೈಟು ಹುಡುಗರೆಲ್ಲ ಸೇರ್ಕೊಂಡು DJ ಕರೆಸಿದ್ರು. ಒಳ್ಳೊಳ್ಳೆ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ತಿದ್ರು. ಬಟ್ ಕಾಪಿರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅಲ್ಲಿ ನೋಡಿ ನಮ್ಮ ಮೋಕ್ಷ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾನೆ ಅಂತ. ನಮ್ಮ ಚಿನ್ನಿಗೆ ಆಸೆ, ಬಟ್ ಅವಳ ಜೊತೆ ಯಾರೂ ಮಾಡ್ತಿಲ್ಲ. ಅದಕ್ಕೆ ಹಂಗೆ ಲಾಸ್ಟಲ್ಲಿ ನಿಂತ್ಕೊಂಡು ಒಂದೆರಡು ಸ್ಟೆಪ್ ಹಾಕ್ತಾವಳೆ. ನಮ್ಮ ಮೋಕ್ಷಿಗೆ ಫುಲ್ ಜೋಶ್ ಅಮ್ಮಮ್ಮ ಮನೇಲಿ ಅಂದರೆ. ಕನ್ನಡ ಬ್ಲಾಗರ್ ಅಕ್ಕ ನಮಸ್ಕಾರ ಕಣಕ್ಕ. ವಿಶ್ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಸ್ವಾಮಿ ಕುಣಿಯಕ್ಕೆ ರೆಡಿ ಆಗ್ತಿದ್ದಾನೆ ನಮ್ಮ ಮಿಸ್ಟರ್ ಭೀಮ್ ಅವರು. ಮಿಸ್ಟರ್ ಭೀಮ್ ಒಂದು ವರ್ಷ ಹಾಕೊಂಡಿದ್ದ, ನಾನು ನೋಡಿಲ್ಲ. ಬಟ್ಟೆ ಮೇಲೆ
ಅಯ್ಯೋ ಅಂಕಲ್ ನಮ್ಮಮ್ಮ ಏನ್ ಅನ್ಕೊಂಡೈತ್ ಗೊತ್ತಾ, ನೀವ್ ಈಗ ಹಾಕತ್ತೀರಾ ಅನ್ಕೊಂಡೈತೆ. ಇಲ್ಲ ಹಾಕತ್ತೀನಿ ಅಂತ ಅಲ್ಲಿ ಕಳಲಿ ನೀವ್ ಹಾಕೊಂಡ್ ಆಯ್ತಾಗ್ಲೇ. ಮನೆ ಅಲ್ಲಿಗೆ ಹೋಗಿದ್ರ ಈಗ ಯಪ್ಪ ಈಗ ಚಳಿನೇ ಇಲ್ಲಿ. ಇವತ್ತು ಕಣೆ ಪುಟಿ ಚಳಿ ಒಳ್ಳೆ ಶಾಖೆ ನಮ್ಮಲ್ಲಿ ಇರಕಾಯ್ತಲ್ಲ. ಡೈಲಿ ಇಷ್ಟೊಂದು ಚಳಿ ಆಗ್ತಿರ್ಲಿಲ್ಲ, ನಾವ್ ಆಚೆ ಇರ್ತಿರ್ಲಿಲ್ವಾ. ಇವಾಗ ಟೈಮು 2:30-3 ಗಂಟೆ ಆಗಿತ್ತು ಅನಿಸುತ್ತೆ. ಅವ್ನು ನಮ್ಮ ನವೀನ, ನಾನು ಮಲ್ಕೊಂಡಿದ್ದೆ, ನವೀನೂ ಸಾಮಾನು ಹಾಕೊಂಡು ಕುಡಿತಾರೆ ಅಂತ ಅಂದ್ರಲ್ಲ, ಅವಾಗ ಎದ್ಬಿಟ್ಟು ಬಂದೆ. ಅವರು ಅಷ್ಟೇ ಅಲ್ಲಿ ರೆಡಿ ಮಾಡ್ತಿದ್ದಾರಲ್ಲ, ಅವರು ಸಾಮಾನು ಹಾಕೊಂಡು ಎಷ್ಟು ಚೆನ್ನಾಗಿ ಸ್ಟೆಪ್ ಹಾಕ್ತಾರೆ ಗೊತ್ತಾ. ನಾನಂತೂ ಚಿಕ್ಕವಳು ಇರ್ಬೇಕಾದ್ರೆ ಅವ್ರ ಊರಿಗೆಲ್ಲ ಹೋಗ್ತಿದ್ನಲ್ಲ, ಅಲ್ಲಿ ತುಂಬಾ ನೋಡಿದ್ದೀನಿ. ಅವರೇ ರೆಡಿ ಮಾಡ್ತಾಯಿದ್ರು ನನ್ನ ತಮ್ಮಂಗೆ. ಇವನು ನಿಮಗೆಲ್ಲ ಗೊತ್ತಲ್ವಾ ನನ್ನ ತಮ್ಮ. ಬರೀ ದುಡ್ಡು. ಮನೆ ಇವ್ರು ಯಾರು ಗೊತ್ತಾ ನಿಂಗೆ? ಗೊತ್ತಾ? ಸವಿತಕ್ಕ ಚಿಕ್ಕಪ್ಪ. ನಾನು ಚಿಕ್ಕದ್ರಲ್ಲಿ ನಿಮ್ಮ ಊರಿಗೆ ಜಾಸ್ತಿ ಬರುವೆ, ಗಿರೀಶಣ್ಣವ್ರ ಜೊತೆ. ಅದೇ ಉದ್ದಕ್ಕೈತಲ್ಲ ಒಂದ್ ಫೋಟೋ ಕೊಟ್ಟೆ ನಮ್ಮೂರು ಸೇಮು ದನ ಕಾಯ್ತಾರ ಗೊತ್ತಾ. ಅವಾಗ ಬರ್ತದೆ ಹಿಂಗೆ ಸಾಮಾನು ಹಾಕೊಂಡಿರ್ತಾರಲ್ಲ, ಅವ್ರ ಕೈಗೆ ಈ ಥರ ಚಿಕ್ಕ ಮಕ್ಕಳನ್ನ ಕೊಡ್ತಾರೆ. ಮಕ್ಕಳು ಹೆದ್ರಿಕೊಳ್ಳಲ್ಲ ಮತ್ತು ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಆದರೆ ಮುಂಚೆ ಈ ದೇವ್ರ ಜೊತೆ ಒಬ್ಬರು ಬರ್ತಾಯಿದ್ರು ಕುಳ್ಳಕ್ಕೆ, ಈ ಥರ ಸಾಮಾನ ಹಾಕೊಂಡು ಬರ್ತಾರಲ್ಲ ಅವರು ಎಷ್ಟು ಚೆನ್ನಾಗಿ ಸ್ಟೆಪ್ ಹಾಕ್ತಿದ್ರು ಅಂತ ಅಂದರೆ, ಮಕ್ಕಳನ್ನ ಎತ್ಕೊಂಡು ಏನಿಲ್ಲ ಅಂದರೂ 1 ನಿಮಿಷನಾದರೂ ಕುಡಿಯೋರು. ಇವಾಗೆಲ್ಲ ಇಲ್ವೇ ಇಲ್ಲ. ಬೆಳಗ್ಗೆ ಜಾಸ್ತಿ ಹೊತ್ತು ಸಾಮಾನು ಹಾಕೋತಾರೆ ಅಂತ ಹೇಳ್ಬಿಟ್ಟು ನಾವು ನೈಟ್ ಕೊಟ್ಟಿರಲಿಲ್ಲ ಖುಷಿಕನ್ನ, ಬೆಳಗ್ಗೆ ಕೊಟ್ವಿ. ಬಟ್ ಒಂದು ರೌಂಡ್ ಬಂದು ಹಿಂಗೆ ಕೊಟ್ಬಿಟ್ರು ಅಷ್ಟೇ ಅವರು. ಇದು ನಮ್ಮನೆ ಹತ್ರ ಪೂಜೆ ಮಾಡಿಸ್ತಿರೋದು, ಅಂದರೆ ನಾವು ನಮ್ಮನೇಲಿ ಪೂಜೆ ಮಾಡಿಸ್ತಾ ಇರೋದು. ಅಡ್ಡೆ ದೇವರಿದ್ರೆ ಒಂಥರ ಚಂದ ಅಲ್ವಾ. ಕಿಶಿಕಾ, ನಿಶ್ವಿಕಾ ಮತ್ತು ಮೋಕ್ಷಿತ್, ಇವ್ರು 3 ಜನಕ್ಕೂ ಒಂದೊಂದೇ ತಿಂಗಳು ಗ್ಯಾಪು. ನೋಡಿ, ಈಗ ಊರೊಳಗಡೆ ಎಲ್ಲ ಪೂಜೆ ಮಾಡಿಸಿದ್ದಾದ್ಮೇಲೆ ದೇವ್ರು ಹೋಗ್ತಾ ಇದೆ. ಮತ್ತು ಬೇಜಾರು ಏನಂದರೆ, ಈ ಥರ ಊರ ಮುಂದೆ ಅದೇ ಹೋಗೋಕ್ಕೆ ಅಂತ ಬಂದಾಗ ಅದು ಬಲಗಡೆ ತಿರುಗಿನೇ ಹೋಗ್ತಿತ್ತು. ಬಟ್ ಈ ಸಲ ತಿರ್ಗೋಕ್ಕೂ ಬಿಟ್ಟಿಲ್ಲ, ಅಷ್ಟು ಅರ್ಜೆಂಟಾಗಿ ಕರ್ಕೊಂಡೋದ್ರು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.